ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ತಿಮೋಥಿಯನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. ಈ ವಾಕ್ಯದಲ್ಲಿ ನೋಡುವಾಗ ಈ ವಾಕ್ಯ ಈ ರೀತಿಯಾಗಿ ಪೌಲನು ತಿಮೋಥಿಯನಿಗೆ ಬರೀತಾ ಇದ್ದಾನೆ. ಈ ವಾಕ್ಯದಲ್ಲಿ ನೋಡುವಾಗ ದೇವರು ನಮಗೆ ಕೊಟ್ಟಿರತಕ್ಕಂಥ ಆತ್ಮ ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಬಲ ಹೊಂದಿಕೊಂಡವರಾಗಿ, ವಿಶೇಷವಾಗಿ ಯೇಸು ಕ್ರಿಸ್ತನ ಬಲ ಹೊಂದಿಕೊಂಡವರಾಗಿ ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವಾ? ಯೇಸು ಕ್ರಿಸ್ತನ ಪ್ರೀತಿಯನ್ನು ಧರಿಸಿಕೊಂಡವರಾಗಿ ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವಾ? ಯೇಸು ಕ್ರಿಸ್ತನ ಶಿಕ್ಷಣವನ್ನು ಧರಿಸಿಕೊಂಡವರಾಗಿ ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವಾ? ಬದಲಾಗಿ ನಾವು ಹೇಡಿತನದ ಒಂದು ಆತ್ಮವನ್ನು ಧರಿಸಿಕೊಂಡವರಾಗಿ ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ನಮ್ಮನ್ನು ಈ ಲೋಕಕ್ಕೆ ಕರೆದಾಗ ನಾವು ಬಲವುಳ್ಳವರಾಗಿ, ಆತ್ಮನಲ್ಲಿ ಬಲವುಳ್ಳವರಾಗಿ, ಪ್ರೀತಿಯಲ್ಲಿಯೂ ಶಿಕ್ಷಣಗಳಲ್ಲಿಯೂ ನಾವು ಧೈರ್ಯವಾಗಿ ಇರಬೇಕೆಂಬುದಾಗಿ ಯೇಸು ಕ್ರಿಸ್ತನು ನಮ್ಮನ್ನು ಕರೆದನು. ಆದರೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಹೇಡಿತನದ ಆತ್ಮ ಹೊಂದಿಕೊಂಡವರಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ಹೇಳಿದ್ದೇನೆ ಎಂಬುದಾಗಿ ನೋಡುವಾಗ ಯಾವುದೋ ಒಂದು ಕೆಲಸ ಮಾಡು ಎಂಬುದಾಗಿ ಹೇಳುವಾಗ ಅದು ನನ್ನ ಕೈಯಿಂದ ಆಗದೆ ಇರುವಾಗ ಅದರಿಂದ ನಾವು ಬಿಟ್ಟು ದೂರ ಓಡೋಗುವುದು, ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳನ್ನು ಸಹಿಸೋದಕ್ಕೆ ಆಗದೆ ನಮ್ಮ ಜೀವನವನ್ನು ಮರಣಕ್ಕೆ ತುತ್ತಾಗಿ ಕೊಡುವುದು, ಈ ರೀತಿಯಾದಂತಹ ಹೇಳಿತನದ ಆತ್ಮ ನಮ್ಮದಾಗಿದೆನಾ? ಈ ಒಂದು ದಿನದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಯೇಸು ಕ್ರಿಸ್ತನ ಮಕ್ಕಳಾದಂತ ನಾವು ಮಗನು, ಮಗಳು ಎಂಬುದಾಗಿ ನಮ್ಮನ್ನು ಕರೆದಿದ್ದಾನೆ. ಆದಾಗಲೂ ನಾವು ಈ ಲೋಕದಲ್ಲಿ ಹೇಡಿತನದ ಆತ್ಮವನ್ನು ಧರಿಸಿಕೊಂಡು ಜೀವಿಸ್ತಾ ಇದ್ದೇವಾ? ಯೇಸು ಕ್ರಿಸ್ತನ ಆತ್ಮವನ್ನು ಧರಿಸಿಕೊಂಡು ಪ್ರೀತಿ, ಬಲ, ಶಿಕ್ಷಣದ ಆತ್ಮ ಹೊಂದಿಕೊಂಡು ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ಒಂದು ವಾಕ್ಯದಲ್ಲಿ ನೋಡುವಾಗ ನಮ್ಮ ದೇಹವೇ ದೇವರ ಆಲಯವಾಗಿದೆ. ನಮ್ಮ ದೇಹದಲ್ಲಿ, ನಮ್ಮ ಆತ್ಮದಲ್ಲಿ ದೇವರು ವಾಸಿಸ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಹಾಗಾದರೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಬಲ, ಪ್ರೀತಿ, ಶಿಕ್ಷಣದ ಆತ್ಮ ಧರಿಸಿಕೊಂಡು ಈ ಲೋಕದಲ್ಲಿ ಬಲಹೀನರಿಗೆ ನಾವು ಬಲವಾಗಿ ನಿಂತುಕೊಂಡಿದ್ದೇವಾ? ಈ ಲೋಕದಲ್ಲಿ ಅನೇಕ ಜನರು ತಂದೆ ತಾಯಿಯ ಪ್ರೀತಿಯನ್ನು ಕಾಣದೆ, ಅಣ್ಣ ತಮ್ಮಂದಿರ ಪ್ರೀತಿ ಕಾಣದೆ, ಅಕ್ಕ ತಂಗಿಯರ ಪ್ರೀತಿ ಕಾಣದೆ ಅನೇಕ ಜನರು ಈ ಲೋಕದಲ್ಲಿ ಆಡ್ತಾ ಇದ್ದಾರೆ. ಅಂತ ಮಕ್ಕಳಿಗೆ ನಾವು ಯೇಸು ಕ್ರಿಸ್ತನ ಪ್ರೀತಿಯನ್ನು ತೋರಿಸುವಂತ ಪ್ರೀತಿ ನಮ್ಮಲ್ಲಿದೆನಾ? ಈ ಲೋಕದಲ್ಲಿ ಅನೇಕ ಜನರು ಬುದ್ಧಿ ಇಲ್ಲದ ಹಾಗೆ ಇದ್ದಾರೆ. ಅಂತ ಜನರಿಗೆ ನಾವು ಶಿಕ್ಷಣವನ್ನು ದಯಪಾಲಿಸ್ತಾ ಇದ್ದೇವಾ? ನಾವು ಉಚಿತವಾಗಿ ದೇವರಿಂದ ಹೊಂದಿಕೊಂಡಿದ್ದೇವೆ. ನಾವು ಈ ಲೋಕದ ಜನರಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದೇವಾ? ಒಂದು ವಾಕ್ಯದಲ್ಲಿ ನೋಡುತ್ತೇವೆ, ಯಾರಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ನನ್ನಲ್ಲಿ ಕೇಳಿಕೊಳ್ಳಲಿ, ನಾನು ಹಂಗಿಸದೆ ಉದಾರ ಮನಸ್ಸಿನಿಂದ ಕುಳಿತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ. ನಾವು ಈ ಒಂದು ದಿನದಲ್ಲಿ ಯೇಸು ಕ್ರಿಸ್ತನ ಬಳಿಯಲ್ಲಿ ಉಚಿತವಾಗಿ ಹೊಂದಿಕೊಂಡಂತ ಶಿಕ್ಷಣವನ್ನು ಈ ಲೋಕದ ಜನರಿಗೆ ಉಚಿತವಾಗಿ ಕೊಡ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಬಲ, ಪ್ರೀತಿ, ಶಿಕ್ಷಣದ ಆತ್ಮ ಹೊಂದಿಕೊಂಡು ಈ ಲೋಕದ ಜನರಿಗೆ ಆಶ್ರಯವಾಗಿದ್ದುಕೊಂಡು ಜೀವಿಸ್ತಾ ಇದ್ದೇವಾ? ಹೇಳಿತನದ ಆತ್ಮವನ್ನು ಧರಿಸಿಕೊಂಡು ನಮ್ಮ ಜೀವಿತವನ್ನು ಈ ಲೋಕದಲ್ಲಿ ಮರಣಕ್ಕೆ ತುತ್ತಾಗಿ ನಾವು ಜೀವಿಸ್ತಾ ಇದ್ದೇವಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಒಂದು ಸುಂದರ ಸಮಯವಾಗಿದೆ. ಈ ಒಂದು ದಿನದಲ್ಲಿ ನಾವು ಹೇಳಿತನದಿಂದ ಜೀವಿಸ್ತಾ ಇರುವುದಾದರೆ ಒಳ್ಳೆಯ ಸಮಯವಾಗಿದೆ. ಯೇಸು ಕ್ರಿಸ್ತನ ಪ್ರೀತಿಯನ್ನು ಧರಿಸಿಕೊಂಡು, ಬಲವನ್ನು ಹೊಂದಿಕೊಂಡು, ಶಿಕ್ಷಣವನ್ನು ಹೊಂದಿಕೊಂಡು ಆತ್ಮನ ಬಲದಲ್ಲಿ ನಾವು ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮದ ಆಶೀರ್ವದಿಸಲಿ. ಆಮೆನ್.